ಇವತ್ತು ಈ ವಿಡಿಯೋದಲ್ಲಿ ತೋರಿಸಿರುವ ಪ್ರಕಾರನೇ ನೀವೇನಾದರೂ ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ್ದೇ ಹೋದಾದರೆ ನಿಮ್ಮ ಮುಖದಲ್ಲಿರುವಂಥ ಮೊಡವೆಗಳು ಅಥವಾ ಪಿಂಪಲ್ಸ್ ಅಂತ ನಾವೇನು ಹೇಳ್ತೀವಿ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ಹಾಗೆ ಚರ್ಮದಲ್ಲಿ ಒಂದು ಹೊಸ ಕಾಂತಿ, ಚೈತನ್ಯ ತುಂಬುತ್ತೆ. ಹಾಗೆ ಎಷ್ಟೋ ಜನರಿಗೆ ಡಾರ್ಕ್ ಸ್ಪಾಟ್ಸ್, ಕಪ್ಪು ಕಲೆಗಳು ಇರ್ತವೆ, ಅದನ್ನು ಸಹ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ, ಈ ಹಣ್ಣನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಮಗೆ ಮುಖದ ಮೇಲೆ ಇರುವಂತಹ ಅನ್ವಾಂಟೆಡ್ ಹೇರ್ಸ್, ಫೇಶಿಯಲ್ ಹೇರ್ಸ್ ಅಂತ ನಾವೇನು ಹೇಳ್ತೀವಿ, ಆ ಫೇಶಿಯಲ್ ಹೇರ್ ಸಹ ಕ್ರಮೇಣ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ, ಯಾವ ಹಣ್ಣು ಇದು, ಇದನ್ನು ಹೇಗೆ ಮಾಡ್ಕೊಳ್ಬೇಕು ಅಥವಾ ಇದನ್ನು ಹೇಗೆ ಫೇಸ್ ಪ್ಯಾಕ್ ಥರ ಹಚ್ಕೊಳ್ಬೇಕು ಅನ್ನೋದು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಯ್, ಹೆಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ಹಾಗೆ ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ. ಹಾಗೆ ಹೊಸದಾಗಿ ಯಾರಾದ್ರು ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕೂಡ ಒತ್ತಿ, ಆಗ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಅತಿ ಶೀಘ್ರವಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ಪ್ರಾಬ್ಲಮ್ಸಿಂದ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫೇಸ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಅವ್ರ ಜೊತೆ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಪಪ್ಪಾಯ ಹಣ್ಣಿನ ಫೇಸ್ ಪ್ಯಾಕ್ ಸ್ನೇಹಿತರೆ. ಪಪ್ಪಾಯ ಹಣ್ಣು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಸೇವಿಸ್ತಾನೆ ಇರ್ತೀವಿ. ಆದರೆ ಇದು ನಮ್ಮ ಚರ್ಮದ ಸೌಂದರ್ಯವನ್ನು ತುಂಬ ಹೆಚ್ಚು ಮಾಡುವಲ್ಲಿ ತುಂಬ ಕ್ಷಮತೆಯನ್ನು ಹೊಂದಿದೆ. ಹಾಗಾಗಿ ನಾವಿಲ್ಲಿ ಪಪ್ಪಾಯ ಹಣ್ಣನ್ನು ತೊಗೊಂಡಿದ್ದೀವಿ. ಪಪ್ಪಾಯ ಹಣ್ಣನ್ನು ಫಸ್ಟ್ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದರಲ್ಲಿ ನಮಗೆ ಬೇಕಾಗಿರೋದು ಕೇವಲ 2 ಪೀಸ್ಗಳು. ಉಳಿದ ಹಣ್ಣನ್ನು ನಾವು ತಿನ್ನಬಹುದು ಸ್ನೇಹಿತರೆ. ತಿಂತಾ ಹಾಗೆ ಈ ಫೇಸ್ ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದರೆ ಎರಡೂ ಕಡೆಯಿಂದ, ಅಂದರೆ ನಮ್ಮ ದೇಹದ ಒಳಗಿನಿಂದವೂ ಕಾಂತಿ ಹೆಚ್ಚಾಗುತ್ತೆ. ಹಾಗೆ ನಾವು ಇದನ್ನು ಎಕ್ಸ್ಟರ್ನಲ್ ಆಗಿ ಅಪ್ಲೈ ಮಾಡೋದ್ರಿಂದ ಸಹ ನಮ್ಮ ಚರ್ಮದಲ್ಲಿ ಒಂದು ಹೊಸ ಕಾಂತಿ, ಚೈತನ್ಯ ಅನ್ನೋದು ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾನಿಲ್ಲಿ 2 ಪೀಸನ್ನು ತೊಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೆತ್ತಗೆ ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ತುಂಬ ಸಾಫ್ಟ್ ಇರುತ್ತೆ ಈ ಹಣ್ಣು, ಸೊ ಬೇಗ ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ಈ ಹಣ್ಣಿನ ಪೇಸ್ಟಿಗೆ ನಾವು 1 ಚಮಚೆಯಷ್ಟು ಜೇನುತುಪ್ಪನ ಬಳಸ್ತಾ ಇದ್ದೀವಿ. ಜೇನುತುಪ್ಪ ನಮ್ಮ ಚರ್ಮವನ್ನು ತುಂಬ ಮಾಯ್ಶ್ಚರೈಸರ್ ಆಗಿ ಹಿಡಿದಿಡುತ್ತೆ. ಹಾಗಾಗಿ ನಾವಿಲ್ಲಿ 1 ಟೀ ಸ್ಪೂನ್ನಷ್ಟು ಜೇನುತುಪ್ಪವನ್ನು ಬಳಸ್ತಾ ಇದ್ದೀವಿ. ನಂತರ ನಾವಿದಕ್ಕೆ 1 ಟೀ ಸ್ಪೂನ್ನಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಯಾರಿಗೆಲ್ಲ ತುಂಬ ಆ್ಯಕ್ಟಿವ್ ಪಿಂಪಲ್ಸ್ ಇದೆ, ತುಂಬ ಆಯಿಲಿ ಸ್ಕಿನ್ ಇದೆ, ತುಂಬ ಅಂದರೆ ಎಕ್ಸ್ಟ್ರೀಮ್ ಲೆವೆಲ್ ತನಕನೂ ಆಯಿಲಿ ಇದೆ, ಆ್ಯಕ್ಟಿವ್ ಪಿಂಪಲ್ಸ್ ಆಗಿರ್ತವೆ, ತುಂಬ ಪಿಂಪಲ್ಸ್ ಇದೆ ಅನ್ನೋರು ಮೊಸರನ್ನು ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ನೀವು ಇಲ್ಲಿ ಹಾಲನ್ನು ಉಪಯೋಗಿಸ್ಕೊಳ್ಬೋದು. ಅದೇ 1 ಅಥವಾ 2 ಟೀ ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ನಾವು ಈ 3 ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಹಣ್ಣಿನ ಮಿಶ್ರಣವನ್ನು ನಾವು 1 ಸ್ಪೂನ್ ಆಗುವಷ್ಟು ಬೇರೆ ಬೌಲಲ್ಲಿ ತೆಗೆದಿಟ್ಕೊಳ್ಬೇಕು. ಉಳಿದುದನ್ನು ನಾನು ಹೇಗೆ ಫೇಸ್ ಪ್ಯಾಕ್ ಯೂಸ್ ಮಾಡಬೇಕು ಮತ್ತಿನ್ನೇನು ಹಾಕಬೇಕು ಅದರಲ್ಲಿ ಅನ್ನೋದನ್ನು ಮುಂದೆ ಹೇಳ್ತೀನಿ. ನಾವೀಗ ಏನು ಈ ಪೇಸ್ಟನ್ನ ಮಾಡಿದ್ದೀವಿ, ಜೇನುತುಪ್ಪ, ಮೊಸರು ಮತ್ತು ಹಣ್ಣನ್ನು ಹಾಕಿ ಆ ಪೇಸ್ಟನ್ನ ಮಾತ್ರ ತಗೊಂಡು ನೀಟಾಗಿ ಫಸ್ಟು ನಾವು ಮುಖನ ತೊಳ್ಕೊಳ್ಬೇಕು. ತೊಳೆದ ಮುಖದ ಮೇಲೆ ನೀವು ಈ ರೆಮಿಡಿನ ಮಾಡಬೇಕು ಸ್ನೇಹಿತರೆ. ಈ ಪೇಸ್ಟನ್ನ ತೊಗೊಂಡು ಚೆನ್ನಾಗಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಮಸಾಜ್ ನಾವು ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ಚರ್ಮದ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಅದರಿಂದ ಪೋರ್ಸ್ಗಳು ಸಹ ಓಪನ್ ಆಗ್ತವೆ. ಪೋರ್ಸ್ನಲ್ಲಿ ಅಡಗಿರುವಂತಹ ಕೊಳೆ ಹೊರಗಡೆ ಬರುತ್ತೆ. ಹಾಗೆ ನಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಚರ್ಮದಲ್ಲಿ ಆ ಪ್ರಾಬ್ಲಮನ್ನು ಫಿಕ್ಸ್ ಮಾಡಿಕೊಳ್ಳಿಕ್ಕೆ ಈ ಮಸಾಜು ಜೊತೆಗೆ ಈ ಪಪ್ಪಾಯ ಹಣ್ಣು ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ನಾನು ಇಲ್ಲಿ ವಿಡಿಯೋ ತುಂಬ ಲೆಂತ್ ಆಗಬಾರ್ದು ಅಂತ ಹೇಳಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ನೀವು ನಿಧಾನವಾಗಿ ಮಾಡಿ ಸ್ನೇಹಿತರೆ. ನಿಧಾನವಾಗಿ ಮಾಡೋದ್ರಿಂದ ನಮಗೆ ಅಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಪೋರ್ಸ್ ಓಪನ್ ಆಗುತ್ತೆ, ಪೋರ್ಸಲ್ಲಿ ಇರುವಂಥ ಕೊಳೆ ನೀಟಾಗಿ ಹೊರಗಡೆ ಬರುತ್ತೆ. ನಂತರ ನಾರ್ಮಲ್ ಪ್ಲೇನ್ ವಾಟರಿಂದ ನಾವು ಫೇಸನ್ನು ತೊಳ್ಕೊಳ್ಬೇಕು. ನಂತರ ನಾವು ಆಗಲೇ ಏನು ಸೈಡಿಗೆ ತೆಗೆದಿಟ್ಕೊಂಡಿದ್ವಿ ಪೇಸ್ಟನ್ನು, ಆ ಪೇಸ್ಟಿಗೆ ನಾವಿಲ್ಲಿ 1 ಚಮಚೆಯಷ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀವಿ. ಮುಲ್ತಾನಿ ಮಿಟ್ಟಿ ಏನು ಮಾಡುತ್ತೆ ಅಂದರೆ ನಮ್ಮ ಪೋರ್ಸನ್ನು ಟೈಟ್ ಮಾಡುತ್ತೆ, ಶ್ರಿಂಕ್ ಮಾಡುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನಾನು ಹಾಕಿರೋದು 1 ಟೀ ಸ್ಪೂನಷ್ಟು ಕೆಂಪು ತೊಗರಿಬೇಳೆಯ ಪೌಡರ್ ಅಥವಾ ಮಸೂರ್ ದಾಲ್ ಪೌಡರ್ ಅಂತ ಹೇಳ್ತಾರೆ ಇದಕ್ಕೆ. ಮಸೂರ್ ದಾಲ್ ಪೌಡರ್ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ನಿಗೆ. ಮಸೂರ್ ದಾಲ್ ಪೌಡರು ನಿಮ್ಮ ಸ್ಕಿನ್ ಟೋನನ್ನು ಚೇಂಜ್ ಮಾಡುತ್ತೆ, ನೀವು ಶೈನ್ ಕೊಡುತ್ತೆ. ಹಾಗೆ ನಮ್ಮ ಕಲರನ್ನು ಚೇಂಜ್ ಮಾಡುವಲ್ಲಿ ಒಂದು ಹಂತದ ಚೇಂಜನ್ನು ಖಂಡಿತ ಮಸೂರ್ ದಾಲ್ ಪೌಡರಿಂದ ನಾವು ಪಡಿಬೋದು ಸ್ನೇಹಿತರೆ. ಇದನ್ನು ಸ್ಕಿನ್ ವೈಟ್ನಿಂಗ್ ಪೌಡರ್ ಅಂದರೂ ಸಹ ತಪ್ಪಿಲ್ಲ ಸ್ನೇಹಿತರೆ, ಅಷ್ಟೊಂದು ಪವರ್ಫುಲ್ ಆಗಿದೆ ಇದು. ನೆಕ್ಸ್ಟ್ ನಾನು ಇದಕ್ಕೆ 1 ಚಮಚೆ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ.
ಕಡಲೆ ಹಿಟ್ಟು ಸಹ ನಮ್ಮ ಚರ್ಮವನ್ನು ತುಂಬ ಮೃದುವಾಗಿಸಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ತುಂಬ ಸಾಫ್ಟ್ ಆಗುತ್ತೆ ಈ ಕಡಲೆ ಹಿಟ್ಟನ್ನು ಬಳಸೋದ್ರಿಂದ. ಹಾಗೆ ನಮ್ಮ ಪೋರ್ಸನ್ನು ಟೈಟ್ ಕೂಡ ಮಾಡುತ್ತೆ. ಹಾಗೆ ನಮ್ಮ ಚರ್ಮದ ಮೇಲೆ ಒಂದು ಕಾಂತಿಯನ್ನು ಸಹ ಇದು ಕೊಡುತ್ತೆ ಸ್ನೇಹಿತರೆ. ಈಗ ಹೇಗೂ ಫಂಕ್ಷನ್ಸ್ಗಳ ಸೀಸನ್, ಅಂದರೆ ಮದುವೆ, ಉಪನಯನ, ಏನಾದ್ರು ಒಂದು ಶುಭ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಹಾಗಾಗಿ ಇದನ್ನು ಡೈಲಿ ಒಂದು ವಾರ ನೀವು ಮಾಡಿ, ನಂತರ ವಾರದಲ್ಲಿ 2 ಅಥವಾ 3 ಬಾರಿ ಮಾಡ್ತಾ ಇದ್ದರೆ ಆ ಗ್ಲೋ ಅನ್ನೋದು ಸಸ್ಟೈನ್ ಆಗುತ್ತೆ. ನಾವಾಗಲೇ ಏನು ಮಸಾಜ್ ಮಾಡಿಕೊಂಡು ನೀಟಾಗಿ ಫೇಸನ್ನು ತೊಳ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ಈ ಫೇಸ್ ಪ್ಯಾಕನ್ನು ತೊಗೊಂಡು ನೀಟಾಗಿ ಫುಲ್ ಒಂದು ಥಿಕ್ ಲೇಯರ್, ಒಂದು ದಪ್ಪನೆಯ ಲೇಯರ್ ನಮ್ಮ ಫೇಸ್ ಮೇಲೆ ನಾವು ಹಚ್ಕೊಂಡು ಇದನ್ನು 80% ಆಗುವಷ್ಟು ಒಣಿಲಿಕ್ಕೆ ಬಿಡಬೇಕು ಸ್ನೇಹಿತರೆ. ತುಂಬ ಫುಲ್ ಕಂಪ್ಲೀಟ್ ಡ್ರೈ ಆಗಬೇಕಂತೂ ಏನಿಲ್ಲ. ಕಂಪ್ಲೀಟ್ ಡ್ರೈ ಆಗದೇ 80%ವರೆಗೂ ಇದು ಒಣಗಿದರೆ ಸಾಕು. ನಂತರ ನಾವಿಲ್ಲಿ ಫೇಸನ್ನು ಒಂದು ಸಾರಿ ಒದ್ದೆ ಮಾಡ್ಕೊಳ್ಬೇಕಾಗತ್ತೆ. ನಾನು ಒಂದು ಖಾಲಿ ಇರುವ ಸ್ಪ್ರೇ ಬಾಟಲ್ಗೆ ನೀರು ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಅದೇ ರೀತಿ ಮಾಡಿ, ಇಲ್ಲಾಂದರೆ ಜಸ್ಟ್ ನೀರನ್ನು ಒಂದು ಸಾರಿ ಟ್ಯಾಪ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ ಮೇಲೆ. ನಿಧಾನವಾಗಿ ಮಸಾಜ್ ಮಾಡ್ತಾ ಮಾಡ್ತಾ ಈ ಫೇಸ್ ಪ್ಯಾಕನ್ನು ರಿಮೂವ್ ಮಾಡ್ಕೊಳ್ಬೇಕು. ನೀವೇ ನೋಡ್ತೀರಾ, ಈ ಫೇಸ್ ಪ್ಯಾಕ್ ರಿಮೂವ್ ಮಾಡಿದ ಮೇಲೆ ನಿಮ್ಮ ಚರ್ಮ ಎಷ್ಟು ಶೈನಿ ಆಗಿರುತ್ತೆ, ಸಾಫ್ಟ್ ಆಗುತ್ತೆ. ನಿಮಗೆ ಆ ಪಿಂಕಿಶ್ ಆಗಿರುವಂಥ ಒಂದು ಗ್ಲೋನ ಕೊಡುತ್ತೆ. ಹಾಗೆ ನೀವು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಕಂಪಲ್ಸರಿ ನಿಮ್ಮ ಫೇಸ್ ಮೇಲೆ ಇರುವಂಥ ಫೇಶಿಯಲ್ ಹೇರ್ ಅಥವಾ ಅನ್ವಾಂಟೆಡ್ ಹೇರ್ಸ್ ಸಹ ಹೋಗುತ್ತೆ. ಅದರ ಜೊತೆಗೆ ಡಾರ್ಕ್ ಸ್ಪಾಟ್ಸ್, ಕಪ್ಪು ಕಲೆಗಳಿದ್ದರೂ ಸಹ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅಷ್ಟೊಂದು ಒಳ್ಳೆ ಬ್ಯೂಟಿಫುಲ್ ರಿಸಲ್ಟ್ ಇದೆ ಈ ಪಪ್ಪಾಯ ಫೇಸ್ ಪ್ಯಾಕ್ನಿಂದ. ಸೊ ಪಪ್ಪಾಯ ಹಣ್ಣನ್ನು ತಿನ್ನೋದ್ರ ಜೊತೆಗೆ ಈ ಫೇಸ್ ಪ್ಯಾಕನ್ನು ಕೂಡ ನೀವು ಮಾಡ್ಕೊಳ್ಳಿ. ಈ ಬೇಸಿಗೆಯಲ್ಲಿ ತುಂಬ ಒಳ್ಳೆ ಫ್ರೂಟ್ ಫೇಸ್ ಪ್ಯಾಕ್ ಇದು. ಸೊ ಹಾಗಾಗಿ ತಪ್ಪದೇ ಪಪ್ಪಾಯ ಹಣ್ಣು ಇದ್ದಾಗಲಾದರೂ ಮಾಡಿ, ಅಥವಾ ಒಂದು ಪಪ್ಪಾಯ ಹಣ್ಣನ್ನು ತಂದು ನೀವು ತಿಂತಾನೆ ನಂತರ ಈ ಫೇಸ್ ಪ್ಯಾಕನ್ನು ಕೂಡ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು ಐಸ್ ಕ್ಯೂಬನ್ನು ತಗೊಂಡು ಫೇಸ್ ಫುಲ್ ರಬ್ ಮಾಡ್ಕೊಂಡಿದ್ದೀನಿ. ಆಯಿಲಿ ಸ್ಕಿನ್ ಇರೋರಿಗೆ ಈ ಐಸನ್ನು ರಬ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫೇಸ್ ಟೈಟ್ ಆಗುತ್ತೆ, ಹಾಗೆ ಅಪ್ಲಿಫ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಐಸ್ ಕ್ಯೂಬನ್ನು ನೀವು ಜಸ್ಟ್ ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ನಂತರ ಒಂದು ಸಾರಿ ಪ್ಲೇನ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಂತರ ನೀವೇ ನೋಡ್ತೀರಾ, ಒಂದು ಶೈನ್ ಇರುತ್ತೆ, ಗ್ಲೋ ಇರುತ್ತೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಪಾರ್ಲರಿಗೆ ಹೋಗಿ ಎಷ್ಟೋ ಸಾವಿರಾರು ರೂಪಾಯಿನ ನಾವು ಖರ್ಚು ಮಾಡಿ ಮಾಡಿಸ್ಕೊಳ್ಳೋದಕ್ಕಿಂತಲೂ ಮನೆಯಲ್ಲೇ ಇರುವಂಥ ಈ ಸಿಂಪಲ್ ಹಣ್ಣುಗಳಿಂದ ಸಹ ನಾವು ನಮ್ಮ ಅಂದವನ್ನು ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆ ಎಲ್ಲರಲ್ಲೂ ನಾವಿರಬೇಕು ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.